ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದಂತ ರಾಜ್ಯ ಕಾಂಗ್ರೆಸ್ನ ಕುತೂಹಲಕ್ಕೆ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಅಧಿಕಾರ ಹಂಚಿಕೆ, ನಾಯಕತ್ವ ಬದಲಾವಣೆಯ ಬಗ್ಗೆ ಗೊಂದಲಗಳಿತ್ತು. ಅದು ಎಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಸ್ಟಾಪ್ ಹಾಕಿದೆ. ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಸಲ್ಲಿಸೋದಕ್ಕಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಅವರ ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಚಿವರುಗಳ ಜೊತೆಗೆ. ಅದಾದ ನಂತರ ಅವರು ರಾಜೀನಾಮೆ ಸಲ್ಲಿಸ್ತಾರೆ ಎನ್ನುವಂತ ಮಾಹಿತಿ. ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿಸಿ ಗವರ್ನರ್ ಭೇಟಿಯಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಲೋಕಭವನಕ್ಕೆ ತೆರಳಿ ತಮ್ಮ ರಾಜೀನಾಮೆ ಪತ್ರ, ತ್ಯಾಗ ಪತ್ರವನ್ನು ಸಲ್ಲಿಸುವುದಕ್ಕಿದ್ದಾರೆ. ಅಧಿಕಾರ ಹಂಚಿಕೆಯ ಒಪ್ಪಂದದಂತೆ ರಾಜೀನಾಮೆ ಅನಿವಾರ್ಯ ಆಗಿತ್ತು ಸಿದ್ದರಾಮಯ್ಯ ಅವರಿಗೆ. ರಾಹುಲ್ ಗಾಂಧಿಯವರ ಸೂಚನೆ ರಾಜೀನಾಮೆ ಕೊಡಿ ಅನ್ನೋದಾಗಿತ್ತು. ಹಲವು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿಕೊಂಡಿದ್ರು, ರಾಹುಲ್ ಗಾಂಧಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ. ನಿನ್ನೆ ರಾಹುಲ್ ಗಾಂಧಿ ಅವರೇ ಹೇಳಿದ್ರು ರಾಜೀನಾಮೆ ಕೊಡಿ. ಬೇರೆ ಆಯ್ಕೆಗಳಿರಲಿಲ್ಲ ಸಿದ್ದರಾಮಯ್ಯ ಅವರಿಗೆ. ರಾಜ್ಯಸಭಾ ಸದಸ್ಯ ಸ್ಥಾನದ ಆಫರ್ ಅನ್ನು ಕೊಟ್ಟಿದೆ ಹೈಕಮಾಂಡ್. ಆದರೆ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರಿಗೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಮನಸ್ಸಿಲ್ಲ. ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ಹೇಳಿಕೊಂಡಿದ್ದಾರೆ. ರಾಜ್ಯಸಭಾ ಸ್ಥಾನ ನನಗೆ ಬೇಡ ಅನ್ನೋದು ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರ ಅಭಿಪ್ರಾಯ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಲವು ಬಾರಿ ಸಾರ್ವಜನಿಕ ವೇದಿಕೆಗಳಲ್ಲಿ, ಸಂದರ್ಶನಗಳಲ್ಲಿ ಅವರು ಮಾತನಾಡ್ತಾ ಹೇಳಿದ್ದಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಿದ್ರೆ ಹಿಂದೆಯೇ ಹೋಗಬೇಕಿತ್ತು. ಈ ಹಂತದಲ್ಲಿ ನಾನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ಆಸಕ್ತನಾಗಿಲ್ಲ. ನನಗೆ ರಾಷ್ಟ್ರ ರಾಜಕಾರಣದ ಆಸಕ್ತಿ ಸದ್ಯಕ್ಕಿಲ್ಲ ಅಂತ ಸಿದ್ದರಾಮಯ್ಯ ಹಲವು ಬಾರಿ ಮಾತನಾಡಿದರು. ಇನ್ಫ್ಯಾಕ್ಟ್ ಅವರು 2 ಬಾರಿ ಲೋಕಸಭಾ ಎಲೆಕ್ಷನ್ಗೂ ಸ್ಪರ್ಧೆ ಮಾಡಿದರು, ಸೋತಿದ್ರು. ಆಗ ಹೋಗಬೇಕಿತ್ತು, ಈಗ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕಾದಂತ ಮನಸ್ಸಿಲ್ಲ ಅನ್ನೋದನ್ನು ಅವರು ಹೈಕಮಾಂಡ್ ಮುಂದೆಯೂ ಕೂಡ ಹೇಳಿದ್ದಾರೆ. ಟೈಮ್ ತೆಗೆದುಕೊಳ್ಳಿ, 2-3 ದಿನ ಟೈಮ್ ತೆಗೆದುಕೊಳ್ಳಿ, ನಂತರ ನಿಮ್ಮ ನಿರ್ಧಾರವನ್ನು ತಿಳಿಸಿ. ಅಂದರೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡೋದಕ್ಕೆ ಟೈಮ್ ಕೊಟ್ಟಿರೋದಲ್ಲ, ರಾಜ್ಯಸಭೆಗೆ ಬರ್ತೀರಾ ಅಥವಾ ಬರಲ್ವಾ ಅನ್ನೋದನ್ನ ನೀವು ನಿರ್ಧಾರ ಮಾಡಿ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ. ಅಲ್ಲಿಗೆ ರಾಜೀನಾಮೆ ಕೊಡಲೇಬೇಕಿದೆ. ರಾಜ್ಯಸಭೆಗೆ ಬರ್ತಾರೋ ಅಥವಾ ಬೇಡ ಅಂತ ಅವರು ಯೋಚಿಸ್ತಾರೋ ಇದು ಸಿದ್ದರಾಮಯ್ಯ ಅವರ ತೀರ್ಮಾನ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಇವತ್ತು 2 ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಭಾಗಿಯಾಗುವಂಥ 2 ಕಾರ್ಯಕ್ರಮಗಳೇ ಅವರು ಅಧಿಕೃತವಾಗಿ ಭಾಗಿಯಾಗುವಂಥ ಕೊನೆಯ ಸರ್ಕಾರಿ ಕಾರ್ಯಕ್ರಮಗಳ ಮುಖ್ಯಮಂತ್ರಿಯಾಗಿ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದು. ಕಾರಣ ಏನು ಅಂತಂದ್ರೆ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ತಮ್ಮ ಆಪ್ತ ಸಚಿವರ ಜೊತೆಗಿದೆ ಕಾವೇರಿಯಲ್ಲಿ, ಕಾವೇರಿ ನಿವಾಸದಲ್ಲಿ. ಇದು ಯಾವ ರೀತಿ ಅಧಿಕೃತ ಆಯಿತು ಅಂತಂದ್ರೆ ಸ್ವತಃ DK ಶಿವಕುಮಾರ್ ಅವರ ನಾಳಿನ ಕಾರ್ಯಕ್ರಮದ ಪಟ್ಟಿಯಲ್ಲಿ ಆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳ ಸರ್ಕಾರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗೋದಕ್ಕಿದೆ ಅನ್ನೋದನ್ನು DK ಶಿವಕುಮಾರ್ ಅವರ ಅಧಿಕೃತ ಕಾರ್ಯಕ್ರಮದ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ. ಸೊ ಅಲ್ಲಿಗೆ ಕಾಂಗ್ರೆಸ್ನಲ್ಲಿ 6 ತಿಂಗಳಿನಿಂದ ನಡೀತಾ ಇದ್ದಂಥ ಬೆಳವಣಿಗೆ ಒಂದು ಹಂತಕ್ಕೆ ಬಂದಿದೆ. ಈಗ ಪ್ರಮುಖವಾಗಿ ಮೊನ್ನೆ ದೆಹಲಿ ವಿಮಾನ ಹತ್ತುವಾಗ ಸಿದ್ದರಾಮಯ್ಯ ಏನಾಗಬಾರ್ದು ಅಂತ ಬಯಸಿದ್ರು ಅದೇ ಆಗಿದೆ. DK ಶಿವಕುಮಾರ್ ಏನಾಗಬೇಕಿತ್ತು ಅಂತ ಬಯಸಿದ್ರು ಅದೇ ಆಗಿದೆ. DK ಶಿವಕುಮಾರ್ ಬಯಸಿದ್ದು ಸಿಕ್ಕಿದೆ, ಸಿದ್ದರಾಮಯ್ಯ ಅವರು ಬಯಸದ್ದು ಅಂದ್ರೆ ಏನಾಗಬಾರ್ದು ಅಂತ ಅವರು ಅಂದ್ಕೊಂಡಿದ್ರು ಅದೇ ಆಗಿದೆ. ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡಬೇಕಾದಂಥ ಅನಿವಾರ್ಯ ಸ್ಥಿತಿ, ಅಧಿಕಾರವನ್ನು ಹಸ್ತಾಂತರಿಸಬೇಕಾದಂಥ ಅನಿವಾರ್ಯ ಸ್ಥಿತಿ ಸಿದ್ದರಾಮಯ್ಯ ಅವರ ಪಾಲಿಗೆ ಒದಗಿ ಬಂದಿರೋದು. ಹೈಕಮಾಂಡ್ 2.5 ವರ್ಷ ಅಂತ ಒಪ್ಪಂದವನ್ನು ಮಾಡಿಕೊಂಡಿತ್ತು ಅಂತ ಕಾಂಗ್ರೆಸ್ ಮೂಲಗಳು ಹೇಳುತ್ತೆ. ಆದರೆ ಸಿದ್ದರಾಮಯ್ಯ ಅವರಿಗೆ 6 ತಿಂಗಳು ಹೆಚ್ಚು ಸಮಯ ಸಿಕ್ಕಿದೆ. ಈ 6 ತಿಂಗಳ ಅವಧಿಯಲ್ಲಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಅತಿ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಅನ್ನುವಂಥ ಹೆಗ್ಗಳಿಕೆ ಅದು ದೇವರಾಜ ಅರಸರ ದಾಖಲೆಯಾಗಿತ್ತು. ಅತಿ ಹೆಚ್ಚು ಸಮಯ ಮುಖ್ಯಮಂತ್ರಿಯಾಗಿದ್ದವರು ಅಂತ. ಆ ದಾಖಲೆಯನ್ನ ಮೈಸೂರಿನವರೇ ಆದಂಥ ಸಿದ್ದರಾಮಯ್ಯ ಬ್ರೇಕ್ ಮಾಡಿದರು.
ಇದರ ಜೊತೆಗೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿರುವಂಥ ದಾಖಲೆ ಏನಿದೆ ಅದು ಆಲ್ರೆಡಿ ಸಿದ್ದರಾಮಯ್ಯ ಅವರ ಹೆಸರಲ್ಲೇ ಇತ್ತು. ರಾಮಕೃಷ್ಣ ಹೆಗಡೆ ಅವರ ದಾಖಲೆಯನ್ನು ಮುರಿದು ಸಿದ್ದರಾಮಯ್ಯ ಅವರೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಅನ್ನುವಂಥ ಹೆಗ್ಗಳಿಕೆ. ಈಗ ಅದರ ಸಂಖ್ಯೆ ಇನ್ನಷ್ಟು ಜಾಸ್ತಿಯಾಗಿದೆ. ಯಾರು ಬ್ರೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲದ ರೀತಿಯ, ಈ ಕ್ಷಣದಲ್ಲಿ ಸಾಧ್ಯವೇ ಇಲ್ಲದ ರೀತಿಯ ದಾಖಲೆಯನ್ನು ಸಿದ್ದರಾಮಯ್ಯ ಮಾಡಿದ್ದೂ ಆಗಿದೆ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಅವಕಾಶವನ್ನು ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಅವರಿಗೆ. ಈಗ ಹೈಕಮಾಂಡ್ ಮಾತನ್ನು ಕೇಳುವಂಥ ಸರದಿ ಸಿದ್ದರಾಮಯ್ಯ ಅವರದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡೋ ವಿಚಾರದಲ್ಲಿ ಆಯ್ಕೆಗಳಿಲ್ಲ, ರಾಜ್ಯಸಭೆಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾ ಬೇಡ ಅನ್ನೋದರ ಬಗ್ಗೆ ಮಾತ್ರ ಅವಕಾಶ ಇರೋದು ಸಿದ್ದರಾಮಯ್ಯ ಅವರಿಗೆ. ರಕ್ಷತ್, ಈಗ ರಾಜ್ಯಸಭೆಗೆ ಹೋಗೋದಕ್ಕೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರಿಗೆ ಮನಸ್ಸಿಲ್ಲ, ಆಸಕ್ತಿಯೂ ಇಲ್ಲ. ಆದರೆ ಈಗ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಆಸಕ್ತಿ ಮತ್ತು ಅನಿವಾರ್ಯತೆ ಎರಡೂ ಕೂಡ ಈಗ ಸಿದ್ದರಾಮಯ್ಯನವರ ತೀರ್ಮಾನದ ಮೇಲೆ ನಿಂತಿದೆ. ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ರಾಜಕಾರಣದಲ್ಲಿ ಇನ್ನೂ ಆಕ್ಟಿವ್ ಇರಬೇಕು ಅನ್ನುವ ಕಾರಣಕ್ಕಾಗಿ ಮತ್ತು ಪವರ್ ಪಾಲಿಟಿಕ್ಸ್ನಲ್ಲಿ ಅವರು ಇರಬೇಕು, ಉಳಿಬೇಕು ಅನ್ನುವಂಥದ್ದಾದರೆ ಅವರು ರಾಜ್ಯಸಭೆಗೆ ಹೋಗಬೇಕು. ಯಾಕಂದರೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕೇವಲ ಶಾಸಕರಾಗಿ ಮುಂದುವರಿದರೆ ಪವರ್ ಪಾಲಿಟಿಕ್ಸ್ನಲ್ಲಿ ಉಳಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ದೆಹಲಿಯ ನಾಯಕರಿಗೆ ಇನ್ನಷ್ಟು ಹತ್ತಿರ ಕೂಡ ಆಗಬಹುದು, ಜೊತೆಗೆ ಪವರ್ ಪಾಲಿಟಿಕ್ಸ್ನಲ್ಲೂ ಕೂಡ ಉಳಿಬಹುದು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗುವಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ತೆಗೆದುಕೊಳ್ಳದೇ ಇದ್ದರೆ ಸಿದ್ದರಾಮಯ್ಯನವರಿಗೆ ಲಾಸ್ ಅಂತ ಹೇಳ್ಬೋದು, ಅಥವಾ ಪವರ್ ಪಾಲಿಟಿಕ್ಸ್ನಲ್ಲಿ ಅವರು ಇರಬೇಕು ಅನ್ನುವಂತಹ ವಿಚಾರ ಏನಿದೆ ಅದರಿಂದ ಅವರು ದೂರ ಉಳಿಬೇಕಾಗತ್ತೆ. ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಇರ್ಬೋದು, ಅಥವಾ ತಮ್ಮ ಆಪ್ತರನ್ನ ಅವರಿಗೊಂದು ನೆಲೆ ಕಾಣಿಸುವಂಥ ನಿಟ್ಟಿನಲ್ಲಿ ಇರ್ಬೋದು. ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗೋದು ಆಸಕ್ತಿಗಿಂತ ಹೆಚ್ಚು ನೋಡ್ತಾ ಹೋದರೆ ಅನಿವಾರ್ಯ ಅನ್ನುವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ಡಿಮಾಂಡನ್ನು ಮಾಡಿದ್ದಾರೆ, ಆದರೆ ಇನ್ನೂ ಕೂಡ ಒಪಿನಿಯನನ್ನು ಹೇಳಿಲ್ಲ. ಸಿದ್ದರಾಮಯ್ಯ 18ನೇ ತಾರೀಕಿನ ತನಕ CM ಆಗಿ ಇರಬೇಕು. ರಾಜ್ಯಸಭೆ ಚುನಾವಣೆ ಅಂದರೆ ಅವತ್ತು 18ನೇ ತಾರೀಕು ಮತದಾನ ಇದೆ. ಅದಾದ ಬಳಿಕ ರಾಜೀನಾಮೆ ಕೊಡಬೇಕು. 23ನೇ ತಾರೀಕು ಹೊಸ CM ಪ್ರಮಾಣ ವಚನಕ್ಕೆ ವೇದಿಕೆ ರೆಡಿ ಆಗಬೇಕು ಅನ್ನುವಂಥದ್ದು ಹೈಕಮಾಂಡ್ನ ಪ್ಲಾನ್ ಇತ್ತು. ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ನ ಮುಂದೆ ಪ್ರಸ್ತಾಪ ಮಾಡಿರೋ ಹಾಗೆ ನಾನು CM ಆಗಿ ಇದ್ದುಕೊಂಡು ರಾಜ್ಯಸಭಾ ಅಭ್ಯರ್ಥಿ ಆಗೋದಕ್ಕೆ ತಯಾರಿಲ್ಲ ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ನಾಳೆ ಅವರು ರಾಜೀನಾಮೆ ಕೊಡುವಂಥ ನಿರ್ಧಾರ ತೆಗೆದುಕೊಂಡಿರೋದು ಸ್ವತಃ CM ಅವರ ನಿರ್ಧಾರ. ನಾಳೆಯೇ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ನ ನಿರ್ಧಾರ ಅಲ್ಲ. ಹೈಕಮಾಂಡ್ನ ನಿರ್ಧಾರ ಇದ್ದಂಥದ್ದು ರಾಜ್ಯಸಭೆ ಚುನಾವಣೆಗೆ, ಅಂದರೆ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರು ಅಭ್ಯರ್ಥಿ ಮಾಡಬೇಕು. ರಾಜ್ಯಸಭೆ ಆಯ್ಕೆ ಆದಮೇಲೆ, ಅಂದರೆ 18ಕ್ಕೆ ಮತದಾನ ಆದಮೇಲೆ ಅವ್ರು ರಾಜೀನಾಮೆ ಕೊಡಬೇಕು. 23ಕ್ಕೆ ಹೊಸ CM ಆಗಬೇಕು ಅನ್ನುವಂಥ ಹೈಕಮಾಂಡ್ನ ಒಂದು ಟೈಮ್ ಟೇಬಲ್ ಇತ್ತು. ಆದರೆ ಸಿದ್ದರಾಮಯ್ಯ ಅದಕ್ಕೆ ಒಪ್ಪೋದಕ್ಕೆ ರೆಡಿ ಇಲ್ಲ. ಅಂದರೆ ನನ್ನ ವ್ಯಕ್ತಿತ್ವ ಅಥವಾ ಅವರ ಘನತೆಗೆ ತಕ್ಕದಲ್ಲ ಅನ್ನುವ ಕಾರಣಕ್ಕಾಗಿಯೋ ಏನೋ ನಾನು ರಾಜೀನಾಮೆ ಕೊಟ್ಟುಬಿಟ್ಟು ಅಭ್ಯರ್ಥಿ ಆಗ್ತೀನಿ ಅನ್ನುವ ರೀತಿಯಲ್ಲಿ ಅವರು ಹೈಕಮಾಂಡ್ನ ಎದುರಿಗೂ ಕೂಡ ಮಾಹಿತಿಯನ್ನು ಒದಗಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಆಸಕ್ತಿ ಇಲ್ಲದಿದ್ರು, ಇಷ್ಟ ಇಲ್ಲದಿದ್ರು ಪವರ್ ಪಾಲಿಟಿಕ್ಸ್ ನಲ್ಲಿ ಉಳಿಬೇಕಾದ್ರೆ ಸಿದ್ದರಾಮಯ್ಯ ಅವರಿಗಿಂತ ಅವರ ಬೆಂಬಲಿಗರಿಗೆ ಅನಿವಾರ್ಯ ಆಗಿದೆಯಾ? ಹೇಗೆ ಸಿದ್ದರಾಮಯ್ಯ ಅವರು ಸಕ್ರಿಯವಾಗಿರಬೇಕಾಗಿರೋದು? ಖಂಡಿತ ರಕ್ಷತ್, ಯಾಕೆಂದ್ರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಅವರ ಆಪ್ತರು ಇಷ್ಟು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರ ಜೊತೆಗೆ ಇದ್ದಿದ್ದಾರೆ. ಅವರನ್ನ ಅತಂತ್ರ ಮಾಡಿ ಹೋಗುವಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಇಲ್ಲ. ಮತ್ತು ಸಿದ್ದರಾಮಯ್ಯ ಆಪ್ತ ಸಚಿವರಲ್ಲಿ ಇರ್ತಕ್ಕಂಥ ಆತಂಕನೇ ಏನು, ಸಿದ್ದರಾಮಯ್ಯ ಇಲ್ಲದೇ ಇದ್ರೆ ನಮ್ಮ ಮುಂದಿನ ರಾಜಕೀಯ ನೆಲೆಗಳೇನು, ರಾಜಕೀಯ ಭವಿಷ್ಯಗಳೇನು ಅನ್ನುವಂಥದ್ದೇ ಅವರ ಆಪ್ತ ಬಳಗದಲ್ಲಿ ದೊಡ್ಡ ಪ್ರಶ್ನೆಯಾಗಿರೋದು. ಹಾಗಾಗಿನೇ ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಬೇಕು ಅನ್ನುವಂಥ ವಾದವನ್ನ ಮಾಡ್ತಾ ಇದ್ದಿದ್ದು ಕೂಡ ಸಿದ್ದರಾಮಯ್ಯನವರ ಸ್ಥಾನದ ಜೊತೆಗೆ, ಸಿದ್ದರಾಮಯ್ಯನವರ ಅಸ್ತಿತ್ವದ ಜೊತೆಗೆ ಅವರ ಬೆಂಬಲಿಗರ ಅಸ್ತಿತ್ವವೂ ಕೂಡ ಅಡಗಿ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನ ಪರವಾಗಿ ಅಷ್ಟು ಗಟ್ಟಿಯಾಗಿ ಮಾತನಾಡ್ತಾ ಇದ್ದದ್ದು. ಹೀಗಾಗಿ ಸಿದ್ದರಾಮಯ್ಯ ಅವರ ಆಪ್ತರನ್ನ ರಕ್ಷಣೆ ಮಾಡಿಕೊಳ್ಬೇಕು, ಅಥವಾ ಅವರ ಆಪ್ತರಿಗೆ ಸರಿಯಾದಂತಹ ನೆಲೆ ಕಂಡುಕೊಳ್ಳುವಂತೆ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯಾದಂಥ ಮುಂದೆ ಭವಿಷ್ಯದ ದೃಷ್ಟಿಯಿಂದಲೂ ಕೂಡ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯ ಈ ಪಾಲಿಟಿಕ್ಸ್ ಅಂದರೆ ಸಕ್ರಿಯ ರಾಜಕಾರಣ ಇರ್ಬೋದು, ಪವರ್ ಪಾಲಿಟಿಕ್ಸ್ ಇರ್ಬೋದು, ರಾಜ್ಯ ರಾಜಕಾರಣದ ಯಾವುದೇ ಪ್ರಮುಖ ತೀರ್ಮಾನಗಳ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಅವರು ರಾಜ್ಯಸಭೆಗೆ ಹೋಗೋದು ಅನಿವಾರ್ಯ ಆದಂಗೆ ಕಾಣಿಸ್ತಾ ಇದೆ. ರಕ್ಷತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.